ಆಗಲಿ ಅಂತ ಬಯಸಿದ್ರಲ್ಲಿ ಮೊದಲಿಗ ನಾನೇ ಅದನ್ನು ಮೇಲಿನ ಮೇಲೆ ಹೇಳಿದ್ರೆ ಬದಲಾವಣೆ ಆಗಲ್ಲ, ಆಗಲೇಬೇಕು. ನಾನು ಹೇಳಿದ್ನಲ್ರಿ, ಮೊದಲಿಗ ನಾನೇ. ನಿಮಗೆ ಗೊತ್ತಿದೆ, ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಹಂಗಾಗಿ ಅವ್ರು ಬಿಟ್ಕೊಡೋ ಮಾತು ಇಲ್ಲ. ಅವ್ರು ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಅದಕ್ಕೊಂದು ಅವಕಾಶ ಹೈಕಮಾಂಡ್ ಅಂತ ಏನು ತೀರ್ಮಾನ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀವಿ. ಆದರೆ ಹೈಕಮಾಂಡ್ ಕೂಡಲೇ ಏನು ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅವ್ರನ್ನೇ ಮುಂದುವರಿಸಿ ಒಳ್ಳೇದಾಗುತ್ತೋ, ಏನಾದ್ರು ಮಾತು ಕೊಟ್ಟಿದ್ದು 2 ವರ್ಷ ಆದ್ಮೇಲೆ ಕೊಡ್ತೀವಿ, ಕೊಟ್ಟಿಲ್ವೋ ಎಲ್ಲ ಗೊಂದಲ ಇದೆ. ಮಾಧ್ಯಮದವರು ಅವಾಗ ಬಂದು ಕೇಳೋದು, ನಾವು ಉತ್ತರ ಕೊಡೋದಾಗಿರೋದು ಚೆನ್ನಾಗಿ ಕಾಣೋದಿಲ್ಲ. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ ಒಪ್ಪಂದ ಇಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ. ಥ್ಯಾಂಕ್ ಯು. ಆದ ಕಾರಣ ಹೈಕಮಾಂಡಿಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ, ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಯವರಷ್ಟರು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ, ಸುಮಾರು ತಿಂಗಳಿಂದ ಆಗ್ತಾಯಿದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದನ್ನು ನಾನು ಬಯಸ್ತೀನಿ. ಅಲ್ಲ, ಬಜೆಟ್ ಅಲ್ರಿ, ಬಜೆಟಿಗೆ ಇನ್ನೂ 1 ತಿಂಗಳಾಗ್ತದೆ. ನಿಮಗೆ ಮತ್ತೆ 30 ನಾನು ಮಾತಾಡಬೇಕಾಗ್ತದೆ. ಅದ್ರ ಬದಲು ಅದಷ್ಟು ಬೇಗ ಇವತ್ತು ನಾಳೆ ಒಳಗೆ, ಹೆಂಗಂದ್ರೆ ನೆನ್ನೆಯವರು ಸೆಷನ್ ಇತ್ತು, ಇನ್ನೊಂದು 2-3 ದಿನದೊಳಗೆ ಕರೆದು ಒಂದು ಬೆಳವಣಿಗೆ ಬಗೆಹರಿಸಿದ್ರೆ ಉತ್ತಮ. ಡಿ.ಕೆ. ಶಿವಕುಮಾರ್ ಅವರೆಲ್ಲ ಶಾಸಕರನ್ನು ಅವರ ಆಪ್ತರನ್ನೆಲ್ಲ ಕರೆದು ಮಾತಾಡ್ತಿದ್ದಾರೆ ಅಂತ ಪಕ್ಷದ ಅಧ್ಯಕ್ಷರಿದ್ದಾರೆ. 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಕರೆದು ಮಾತಾಡ್ಬೋದು, ಅಭಿವೃದ್ಧಿಗಳ ಬಗ್ಗೆ ಕರೆದು ಮಾತಾಡ್ಬೋದು. ಅದನ್ನು ಬಿಟ್ಟು ಸುಮ್ಮನೆ ಅವರು ಇವರು ಅಂತೇನಿಲ್ಲ. ಎಲ್ಲ ಕಾಂಗ್ರೆಸ್ ಕಾಮನ್ ಅದು. ಈಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಈಗ ನಿಮ್ಮ ಊಟ ಮಾಡಿಸಿ ಕಳಿಸ್ರಿ, ನನ್ನ ಡಿನ್ನರ್ ಪಾರ್ಟಿ ಅಂತ ಯಾಕೆ ಅನ್ಕೊಂತೀರಿ? ವಿಶ್ವಾಸದ ಕೂಟ ಅನ್ಕೊಳ್ರಿ. ಭಾಳಷ್ಟು ಚರ್ಚೆ ಆಗಿದ್ದಾವೆ ಸರ್ ಡಿನ್ನರ್ ಕೂಟದಲ್ಲಿ ಅನ್ನೋಂಥ ಸರ್. ಅವರು ವೈಯಕ್ತಿಕ ಚರ್ಚೆಗಳು ಮಾಡ್ಕೊಂತಾರೆ, ಅವನೊಂದು ಸಮುದಾಯದವ್ರು ಸೇರ್ತಾರೆ. ಮೊನ್ನೆ ವೀರಶೈವನಿಗೆ ಸಮುದಾಯದವರು ಸೇರಿದ್ರು, ನಾನು ಇರಲಿಲ್ಲ, ಅವತ್ತು ಹೋಗಿರಲಿಲ್ಲ. ಹಂಗೆ ಅವ್ರ ಸಮುದಾಯದಲ್ಲಿ ಏನಾದ್ರು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಕೇಳೋದು ಇರ್ಬೋದು, ಸಮುದಾಯಗಳ ಬಗ್ಗೆ ಚರ್ಚೆಗಳು ನಡೀತಾ ಇರ್ತದೆ. ಅದಕ್ಕೆಲ್ಲ ನಾವು ರೆಕ್ಕೆ ಪಕ್ಕ ಕಟ್ಟೋದು ಬೇಡ. ಸರ್, ಇನ್ನೊಂದು ಅನುದಾನ ಕೆಲವರಿಗೆ ಕೊಡ್ತಾ ಇದ್ದಾರೆ, DKC ಫಾಲೋವರ್ಸ್ಗೆ ಕಡಿಮೆ ಮಾಡ್ತಾ ಇದ್ದಾರೆ. ಒಂದೊಂದು ಅವ್ರ ಬೇಜಾರು ಇವ್ರ ಬೇಜಾರು ಅಂತ ನಡೀತಾ ಇದೆ. ಆ ಥರ ಯಾವುದೇ ವ್ಯವಸ್ಥೆಗಳಿಲ್ಲ. ಅನುದಾನ ಯಾರಿಗೆ ಕೊಟ್ಟರು ಒಂದೇ ಆರ್ಡ್ರಲ್ಲೇ ಕೊಡ್ತಾ ಇದ್ದಾರೆ. ನಿನ್ನೆ ಯಾವುದೋ ಒಂದು SCP TSPಲಿ 1 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದಾರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ. ಅದರಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹೆಸರಿದೆ. ಆ ಥರ ತಾರತಮ್ಯ ಯಾವುದೂ ಇಲ್ಲ, ತಾರತಮ್ಯ ಮಾಡೋದೂ ಇಲ್ಲ, ಯಾಕಂದರೆ ಎಲ್ಲರೂ ಒಂದೇ. ಅದೇ ನಿಗಮ ಏನು ನಮ್ಮಲ್ಲಿ ಒಂದು ವಿರೋಧ ಪಕ್ಷರು ಏನಾಗ್ಬಿಟ್ಟಿದೆ, ಈ BJP ಅವರಿಗೆ ಬರೀ ರಾಜಕಾರಣನೇ, ಒಂದು ಕೋಮುವಾದ